ಚಿತ್ರದುರ್ಗದ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಮಹತ್ವದ ಅಪ್ಡೇಟ್ ಬರ್ತಾನೆ ಇದೆ. ಈ ಒಂದು ಪ್ರಕರಣದ ತನಿಖೆ ತ್ವರಿತವಾಗಿ ನಡೀತಾ ಇದ್ದು, ಮರಣೋತ್ತರ ಪರೀಕ್ಷೆಯ ಸ್ಯಾಂಪಲ್ಸ್ನ FSL ರಿಪೋರ್ಟ್ ಕೂಡ ಬಂದಿದೆ. ಇದರಲ್ಲಿ ಹೊರಬಂದ ವಿಚಾರಗಳು ಜನರನ್ನ ಬೆಚ್ಚಿ ಬೀಳಿಸುವಂತಿದೆ. ರೇಣುಕಾಸ್ವಾಮಿಯ ಪೋಸ್ಟ್ಮಾರ್ಟಂ ಪರೀಕ್ಷೆಯ ಸ್ಯಾಂಪಲ್ಸ್ FSL ವರದಿಯಲ್ಲಿ ಎದೆಯ ಎಲುಬು ಮುರಿದು ಶ್ವಾಸಕೋಶಕ್ಕೆ ಮೂಳೆ ಚುಚ್ಚಿದ್ದು ಇದರಿಂದ ಕೊಲೆಯಾಗಿರುವಂಥದ್ದು ಬೆಳಕಿಗೆ ಬಂದಿದೆ. ಮೊಣಕಾಲಿನ ಮೂಳೆ ಮುರಿದು ಬಲಗಣ್ಣಿಗೂ ಗಾಯವಾಗಿದೆ. ಮಾರಣಾಂತಿಕವಾಗಿ ಹಲ್ಲೆ ಮಾಡುವಾಗ ರೇಣುಕಾಸ್ವಾಮಿಯನ್ನ ಟೆಂಪೋಗೆ ಬಲವಾಗಿ ಹೊಡೆದಿರುವುದು ಕೂಡ ರಿವೀಲ್ ಆಗಿದೆ. ಒಂದಲ್ಲ ಎರಡಲ್ಲ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಯ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಪತ್ತೆಯಾಗಿದೆ. ನಟ ದರ್ಶನ್ ಸೇರಿ 6ಕ್ಕೂ ಹೆಚ್ಚು ಆರೋಪಿಗಳ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದೆ. ಇದರಲ್ಲಿ ದರ್ಶನ್, ಕಾರ್ತಿಕ್, ಕೇಶವಮೂರ್ತಿ, ರವಿಶಂಕರ್, ನಂದೀಶ್ ಮತ್ತು ದೀಪಕ್ ಸೇರಿ 6ಕ್ಕೂ ಹೆಚ್ಚು ಜನರ ಬಟ್ಟೆಗಳ ಮೇಲೆ ರಕ್ತದ ಕಲೆಗಳು ಪತ್ತೆಯಾಗಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ A1 ಆರೋಪಿಯಾಗಿರುವ ಪವಿತ್ರ ಗೌಡ ಅವರೀಗ ಸದ್ಯ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಹೊರಗಡೆ ಇರುವ ಪವಿತ್ರ ಗೌಡ ಅವರ ಏಕೈಕ ಮಗಳು ಖುಷಿ ಗೌಡ ಸಾಧ್ಯವಾದಾಗಲೆಲ್ಲ ಜೈಲಿಗೆ ಹೋಗಿ ತಾಯಿಯನ್ನ ನೋಡಿಕೊಂಡು ಬರ್ತಾ ಇದ್ದಾರೆ. ಈಗ ಅವರು ಸೋಷಿಯಲ್ ಮೀಡಿಯಾ ಮೂಲಕ ತಾಯಿ ಬಗ್ಗೆ ಮಾತನಾಡಿದ್ದಾರೆ. ತಾಯಿಯೇ ನನಗೆ ಸ್ಫೂರ್ತಿ. ಸಂದರ್ಭ ಏನೇ ಇರಲಿ ಅವಳು ನನಗೆ ಹೇಗೆ ಗಟ್ಟಿಯಾಗಿರಬೇಕು ಅಂತ ಹೇಳಿಕೊಟ್ಟಿದ್ದಾಳೆ. ಅವಳು ನನಗೆ ಎಂದಿಗೂ ಬೆಂಬಲವಾಗಿಯೇ ಇದ್ಲು. ಅವಳು 100 ಕೋಟಿಯಲ್ಲಿ ಒಬ್ಳು. ನನಗೆ ಅಂಥ ವ್ಯಕ್ತಿ ಸಿಗೋದಿಲ್ಲ. ಅವಳ ರೀತಿ ತಾಯಿ ಪಡೆಯಲು ನಾನು ಅದೃಷ್ಟ ಮಾಡಿದ್ದೆ. ಲವ್ ಯು ಅಮ್ಮ ಎಂದು ಖುಷಿಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಪವಿತ್ರ ಗೌಡ ಅವರು ಜೈಲಿಗೆ ಹೋದಾಗಿನಿಂದ ಖುಷಿಗೌಡ ಅವರು ಆಗಾಗ ಜೈಲಿಗೆ ಹೋಗಿ ತಾಯಿಯನ್ನ ನೋಡಿಕೊಂಡು ಬರ್ತಾ ಇದ್ರು. ಇನ್ನು ತಂದೆ ಸಂಜಯ್ ಸಿಂಗ್ ಬಳಿಯೂ ಕೂಡ ಮಾತನಾಡಿದ್ದ ಖುಷಿಗೌಡ, ಧೈರ್ಯವಾಗಿರಿ, ಏನೂ ಆಗುವುದಿಲ್ಲ, ನಾನು ಸ್ಟ್ರಾಂಗ್ ಆಗಿದ್ದೇನೆ ಅಂತ ಹೇಳಿದ್ರಂತೆ. ಸದ್ಯ ಅಜ್ಜಿ, ಅಜ್ಜ ಹಾಗೆ ಮಾವನ ಆರೈಕೆಯಲ್ಲಿ ಬೆಳೀತಾ ಇರುವ ಖುಷಿಗೌಡ ಅವರು ತಾಯಿಯ ರೆಡ್ ಕಾರ್ಪೆಟ್ ಸ್ಟುಡಿಯೋನ ಕೂಡ ನೋಡಿಕೊಳ್ತಾ ಇದ್ದಾರಂತೆ. 15 ವರ್ಷದ ಖುಷಿಗೌಡ ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋದ ಹೊಸ ಡಿಸೈನರ್ ಬಟ್ಟೆಗಳನ್ನ ಅವರ ಅಕೌಂಟ್ನಲ್ಲಿ ಹಂಚಿಕೊಳ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಶ್ರೇಷ್ಠ ಕಲಾವಿದರಲ್ಲಿ ಒಬ್ಬರು. ಅವರು ಚಿತ್ರರಂಗದಲ್ಲಿ ಅನೇಕರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂಬುದು ಅನೇಕರಿಗೆ ಗೊತ್ತಿರುವ ವಿಚಾರ. ಖ್ಯಾತ ನಟ, ನಿರ್ದೇಶಕ, ನಿರ್ಮಾಪಕ ರಿಷಬ್ ಶೆಟ್ಟಿ ಅವರಿಗೂ ಕೂಡ ಸುದೀಪ್ ಫೇವರಿಟ್ ಹೀರೋ. ಅವರು ಈ ಮಾತನ್ನ ಮೊದಲೇ ಹೇಳಿದ್ರು. ಅದನ್ನ ಅವರು ಈಗಲೂ ಕೂಡ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಡೆದ ಸಂದರ್ಶನವೊಂದರಲ್ಲಿ ರಿಷಬ್ ಶೆಟ್ಟಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಸಿಕ್ಕಾಗ ಕೆಲವರು ಬದಲಾಗ್ತಾರೆ. ಅವರು ಮಾತನಾಡುವಂತಹ ಶೈಲಿ ಬದಲಾಗುತ್ತೆ. ಅಭಿಮಾನಿಗಳನ್ನ ನೋಡುವ ರೀತಿ ಬೇರೆಯೇ ಆಗುತ್ತೆ. ಆದರೆ ರಿಷಬ್ ಆ ರೀತಿ ಅಲ್ಲವೇ ಅಲ್ಲ. ಅವರ ನಟನೆಯ ಕಾಂತಾರ ಸಿನಿಮಾ 400 ಕೋಟಿ ರೂಪಾಯಿ ಬಾಚಿಕೊಂಡಿದೆ. ಆದರೆ ರಿಷಬ್ ಅವರು ಬದಲಾಗಲಿಲ್ಲ. ಆಗ ಹೇಗಿದ್ರೋ ಈಗಲೂ ಹಾಗೆಯೇ ಇದ್ದಾರೆ. ರಿಷಬ್ ಶೆಟ್ಟಿ ಅವರು ಖಡ್ಕ್ ಸಿನಿಮಾ ಹೆಸರಿನ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನವನ್ನ ಕೊಟ್ಟಿದ್ದಾರೆ. ಈ ವೇಳೆ ರಿಷಬ್ಗೆ ಬೇರೆ ಬೇರೆ ಫೋಟೋಗಳನ್ನ ತೋರಿಸಲಾಗಿದೆ. ಪ್ರತಿ ಫೋಟೋ ತೋರಿಸಿದಾಗಲೂ ಅದರ ಹಿಂದಿನ ಕಥೆಯನ್ನ ರಿಷಬ್ ಹೇಳಿದ್ದಾರೆ. ರಿಷಬ್, ಪ್ರಗತಿ, ಸುದೀಪ್ ಮತ್ತು ಪ್ರಿಯಾ ಒಟ್ಟಾಗಿ ನಿಂತು ತೆಗೆಸಿದ ಫೋಟೋ ತೋರಿಸಲಾಗಿದೆ. ಈ ಫೋಟೋ ಹಿಂದಿನ ಕಥೆಯನ್ನ ರಿಷಬ್ ಅವರು ವಿವರಿಸಿದ್ದಾರೆ. ನನ್ನ ಮೋಸ್ಟ್ ಫೇವರಿಟ್ ಹೀರೋ ಸುದೀಪ್. ನಾನು ಅವರ ಅಭಿಮಾನಿ. ಹುಟ್ಟುಹಬ್ಬದ ದಿನ ಸಿಕ್ಕಿದಾಗ ಸರ್ ಜೊತೆ ತೆಗೆದುಕೊಂಡ ಫೋಟೋ ಇದು. ಆ ದಿನ ಡ್ಯಾನಿಶ್ ಅವರು ಸುದೀಪ್ ಬರ್ತ್ಡೇ ಹೋಸ್ಟ್ ಮಾಡ್ತಾ ಇದ್ರು. ಆಗ ಒಂದು ಪ್ರಶ್ನೆಯನ್ನ ಕೇಳಿದ್ರು. 400 ಕೋಟಿ ಅಂದೆಲ್ಲ ಬಿಲ್ಡಪ್ ಕೊಟ್ರು. ಏನು ಮಾತನಾಡಬೇಕು ಎಂದು ಬಿಲ್ಡಪ್ ಕೊಟ್ರು. ನಾನು ಅವರಿಗೆ ಆಗ ಹೇಳಿದ್ದು ಒಂದೇ ಮಾತು, ಇದರಪ್ಪಂತರ ಕಲೆಕ್ಷನ್ ಆದ್ರೂ ನಾನು ಸುದೀಪ್ ಅವರ ಅಭಿಮಾನಿಯಾಗಿ ಇರ್ತೀನಿ ಅಂತ ಹೇಳಿದ್ದಾರೆ ರಿಷಬ್ ಶೆಟ್ಟಿ. ಕನ್ನಡ ಚಿತ್ರರಂಗದಲ್ಲಿ ಪ್ರಯೋಗಗಳಾಗುವುದು ಕಡಿಮೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಿನಿಮಾ ಇದಕ್ಕೆ ಅಪವಾದ ಎಂಬಂತೆ ರೂಪುಗೊಳ್ಳುತ್ತೆ. ಈ ಸಾಲಿಗೆ ಸೇರುವ ಟೆಕ್ವಾಂಡೋ ಗರ್ಲ್ ಚಿತ್ರದ ಟ್ರೈಲರ್ ಅನ್ನ ಇತ್ತೀಚೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಿಡುಗಡೆಗೊಳಿಸಿದ್ದಾರೆ. ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಕುಲಕ್ಕೆ ಕಂಟಕಪ್ರಾಯವಾದ ಕೃತ್ಯಗಳು ನಡೀತಲೇ ಇದೆ. ಹೆಣ್ಣು ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದು ಅತಿ ಮುಖ್ಯವಾದ ವಿಚಾರ. ಈ ನಿಟ್ಟಿನಲ್ಲಿ ತಯಾರಾದಂತಹ ಟೆಕ್ವಾಂಡೋ ಗರ್ಲ್ನಲ್ಲಿ ಋತುಸ್ಪರ್ಶ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಅಂದಹಾಗೆ 5ನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಋತುಸ್ಪರ್ಶ 3ನೇ ವಯಸ್ಸಿನಿಂದ ಈ ಕಲೆಯನ್ನ ಅಭ್ಯಾಸ ಮಾಡಿದ್ದಾಳೆ.
ಒಟ್ಟು 8 ಪರೀಕ್ಷೆಗಳನ್ನು ಎದುರಿಸಿ ಈಗ ಬ್ಲ್ಯಾಕ್ ಬೆಲ್ಟ್ ಅನ್ನು ಪಡೆದು 4 ಅಂತಾರಾಷ್ಟ್ರೀಯ ಚಾಂಪಿಯನ್ನಲ್ಲಿ ಭಾಗವಹಿಸಿ ಹೆಮ್ಮೆಯ ಟೆಕ್ವಾಂಡೋ ಪಟು ಆಗಿದ್ದಾಳೆ ಋತುಸ್ಪರ್ಶ. ಇವರ ಈ ಸಾಧನೆಗೆ ಮೂಲ ಪ್ರೇರಣೆ ಅವರ ತಾಯಿ ಡಾಕ್ಟರ್ ಸುಮಿತಾ ಪ್ರವೀಣ್. ಮಗಳಿಗೆ ಸ್ವಯಂ ರಕ್ಷಣೆ ಮುಖ್ಯ ಎನ್ನುವುದನ್ನ ತಿಳಿ ಹೇಳಿ ಆಕೆಯನ್ನ 3ನೇ ವಯಸ್ಸಿನಿಂದ ತಯಾರಿ ಮಾಡಿದ್ದಾರೆ. ಇದು ಮಗಳಿಗಷ್ಟೇ ಸೀಮಿತವಾಗಬಾರದು ಎಂದು ಒಂದು ಸಿನಿಮಾ ಮುಖಾಂತರ ಸಮಾಜಕ್ಕೆ ಹೇಳಲು ಟೆಕ್ವಾಂಡೋ ಗರ್ಲ್ ಸಿನಿಮಾ ನಿರ್ಮಾಪಕರಾಗಿ ಚಿತ್ರವನ್ನ ನಿರ್ಮಿಸಿದ್ದಾರೆ. ಈ ಚಿತ್ರಕ್ಕೆ ಅವರ ಪತಿ ಪ್ರವೀಣ್ ಭಾನು ಕೂಡ ಸಾಥ್ ನೀಡಿ ಮಗಳನ್ನ ಬೆಳ್ಳಿ ತೆರೆಗೆ ಪರಿಚಯಿಸಿದ್ದಾರೆ. ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವ ಭೀಮಾ ಸಿನಿಮಾವು ಬಾಕ್ಸ್ ಆಫೀಸ್ನಲ್ಲಿ ತನ್ನ ಗೆಲುವಿನ ನಾಗಾಲೋಟವನ್ನ ಮುಂದುವರಿಸಿದೆ. ಭೀಮಾ ಚಿತ್ರವು ಮೊದಲ ದಿನದಿಂದಲೇ ಹೌಸ್ಫುಲ್ ಪ್ರದರ್ಶನವನ್ನ ಕಾಣ್ತಾ ಇದ್ದು ಸದ್ಯ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆಯನ್ನ ಮಾಡ್ತಾ ಇದೆ. ಮೊದಲ ವಾರಾಂತ್ಯಕ್ಕೆ ಈ ಚಿತ್ರವು 11.15 ಕೋಟಿ ರೂಪಾಯಿ ಗಳಿಸಿದೆ. ದುನಿಯಾ ವಿಜಯ್ ಅಭಿನಯದ ಭೀಮಾ ಸಿನಿಮಾವು ಆಗಸ್ಟ್ 9ರಂದು ತೆರೆ ಕಂಡಿತ್ತು. ಈ ವರ್ಷದ ಆರಂಭದಿಂದಲೂ ಕನ್ನಡ ಸಿನಿಮಾಗಳು ಅಷ್ಟೇನೂ ಸದ್ದು ಮಾಡಿರಲಿಲ್ಲ. ಆದರೆ ಭೀಮಾ ಆ ಕೊರಗನ್ನ ನೀಗಿಸ್ತಾನೆ ಎಂಬ ಮಾತುಗಳು ಕೇಳಿ ಬಂದಿದ್ವು. ಇದೀಗ ಅದಕ್ಕೆ ಪೂರಕವಾದ ಬೆಳವಣಿಗೆ ಕಂಡು ಬಂದಿದೆ. ಈ ಸಿನಿಮಾ ರಾಜ್ಯದಾದ್ಯಂತ 400ಕ್ಕೂ ಅಧಿಕ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದ್ದು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾಗಿ ತನ್ನ ಬಲ ಪ್ರದರ್ಶನವನ್ನ ಮಾಡ್ತಾ ಇರೋದು ವಿಶೇಷವಾಗಿದೆ. 2024ರ ಆರಂಭದಿಂದಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಹೇಳಿಕೊಳ್ಳುವಂತಹ ಗೆಲುವು ಸಿಕ್ಕಿರಲಿಲ್ಲ. ಇದೀಗ ಭೀಮಾ ಸಿನಿಮಾ ಆ ಬೇಸರಕ್ಕೆ ಅಂತ್ಯ ಹಾಡಿದ್ದಾನೆ ಅಂತಾನೆ ಹೇಳಬಹುದು. ಆಗಸ್ಟ್ 15ಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕೃಷ್ಣ ಪ್ರಣಯ ಸಖಿ ಸಿನಿಮಾ ರಿಲೀಸ್ ಆಗ್ತಿದೆ. ಅದರ ಜೊತೆಗೆ ಸಾಕಷ್ಟು ಬಹುನಿರೀಕ್ಷಿತ ಸಿನಿಮಾಗಳ ಲೈನಪ್ ರೆಡಿ ಆಗಿದೆ. ಬಹುಶಃ ಮುಂಬರುವ ಸಿನಿಮಾಗಳಿಗೂ ಕೂಡ ಎಂಥದ್ದೇ ಪ್ರತಿಕ್ರಿಯೆ ಸಿಕ್ಕರೆ ಸ್ಯಾಂಡಲ್ವುಡ್ನ ಸೋಲಿನ ಕೊರಗು ಮರೆಯಾಗುವುದು ನಿಶ್ಚಿತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.